ಜಾನ್ವಿ ಅವರು ಒಂದು ಮಾತು ಹೇಳ್ತಾರೆ, ಅಂದರೆ ನಿಮ್ಮಿಬ್ರದ್ದು ಲವ್ ಟ್ರ್ಯಾಕ್ ನಡೀತಿದೆ, ಸೊ ಹಾಗಾಗಿ ನೀವಿಬ್ರು ಸೇವ್ ಆಗ್ತೀರಾ ಅಂತ ಹೇಳ್ಬಿಟ್ಟು. ಜೊತೆಗೆ ಸುದೀಪ್ ಸರ್ ಕೂಡ ಹೇಳ್ತಾರೆ, ಹಿಂಗೆ ನಿಮ್ಮಿಬ್ರದ್ದು ನಡೀತಾ ಇದ್ರೆ ಒಂದೇ ಕಡೆ ಸ್ಟ್ರಕ್ ಆಗಿದ್ರೆ ಯಾರಾದರೂ ಒಬ್ರು ಹೋಗ್ತೀರಾ ಅಂತ. ಈಗ ಅದು ಟ್ರೂ ಆಗಿದೆ. ಸೊ ನಿಜವಾಗ್ಲೂ ಸೂರಜ್ ಅವರುಗೆ ರಾಶಿಕಾ ಅವ್ರ ಮೇಲೆ ಕ್ರಶ್ ಇತ್ತಾ, ಅದರ್ವೈಸ್ ಓನ್ಲಿ ಫ್ರೆಂಡ್ಶಿಪ್ ಏನಂತ? ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಇಟ್ಸ್ ನಾಟ್ ಲೈಕ್ ಕ್ರಶ್ ಆಗೋಯ್ತು ಅಂತ ಮ್ಯಾಮ್, ಬಟ್ ಬಿಕಾಸ್ ಏನಂದರೆ ಇಷ್ಟು ಕಮ್ಮಿ ಸ್ಪ್ಯಾನಲ್ಲಿ ನನಗೆ ಕ್ರಶ್ ಆಗೋಯ್ತು ಅಂದರೆ ದಟ್ ಸೌಂಡ್ ಸೋ ಫೇಕ್. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಹಾಗೆ ಅನ್ನಿಸ್ತಿರುತ್ತಲ್ಲ. ಯಾ, ಸ್ಟಾರ್ಟಿಂಗಲ್ಲಿ ಗೊತ್ತು, ನಾನು ಮೇ ಬಿ ಹೋಗಿ ಹಗ್ ಮಾಡಿದ್ದು ಅದೆಲ್ಲ ಬಂದಿರುತ್ತೆ. ಮಾಡಿರೋದನ್ನು ಒಂದೇ ಅಲ್ಲ, ನೀವಿಬ್ರು ಒಂದು ಟೇಬಲ್ ಅಲ್ಲಿ ಕೂತಿರ್ತೀರ, ಈ ತರ ಕೈ ಇಟ್ಕೊಂಡಿರೋದು ತುಂಬಾ ಬಿಗ್ ಬಾಸ್ ಅವರು ಕೂಡ ತುಂಬಾ ಝೂಮಿಂಗ್ ಅಲ್ಲಿ ತೋರಿಸ್ತಿದ್ದಾರೆ. ಸೊ ಅದೊಂದು ಅಷ್ಟು ಇಲ್ಲಿ ಇವರು ಅಂದ್ರೆ ಜೆಂಜಿ ಕಿಡ್ಸು 4 ಡೇಸ್ಗೆ ಲವ್ ಆಗೋಗ್ಬಿಡುತ್ತಾ ಅನ್ನೋದೊಂದು ಟಾಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಕ್ಲಾರಿಟಿ ಕೇಳ್ತಾ ಇದ್ದೀನಿ, ಕ್ರಶ್ ಲವ್ ಫ್ರೆಂಡ್ಶಿಪ್? ಇಟ್ ವಾಸ್ ಸ್ಟಾರ್ಟಿಂಗ್ ಇನಿಷಿಯಲಿ ಇಟ್ ವಾಸ್ ಜಸ್ಟ್ ಪ್ಯೂರ್ ಫ್ರೆಂಡ್ಶಿಪ್ ಮ್ಯಾಮ್, ಆಯಿತಾ. ಬಿಕಾಸ್ ನಾನು ಒಳಗೆ ಹೋಗ್ತೀನಿ, ಬಿಕಾಸ್ ನಾನು ಜಾಸ್ತಿ ಜನದ ಜೊತೆ ಮಿಂಗಲ್ ಆಗೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ. ನಂಗೆ ಯಾರೊಬ್ಬರು ಒಂದು ಕಂಫರ್ಟ್ ಸ್ಪೇಸ್ ಕೊಡ್ತಿದ್ದಾರೆ ಮಾತಾಡೋಕ್ಕೆ ಅಂತ ಹೇಳಿದಾಗ ನಾನು ಸ್ಟಕ್ ಅಂತ ಕರಿಯಲ್ಲ, ಬಟ್ ಐ ವಾಸ್ ವೆರಿ ಕಂಫರ್ಟೇಬಲ್ ಟಾಕಿಂಗ್ ಟು ದೆಮ್. ಇನ್ನೊಬ್ರ ಜೊತೆ ಮಾತಾಡಬೇಕು, ಲೈಕ್ ಹೋಗ್ತಾ ಹೋಗ್ತಾ ಐ ರಿಯಲೈಸ್, ಐ ಸ್ಟಾರ್ಟೆಡ್ ಟು ಅಂಡರ್ಸ್ಟ್ಯಾಂಡ್, ಓಕೆ ಇಲ್ಲಿ ಹಿಂಗೆ ಇದ್ದರೆ ಆಗಲ್ಲ, ಯು ನೀಡ್ ಟು ಮಿಂಗಲ್ ವಿತ್ ಎವ್ರಿ ಒನ್. ಬಟ್ ಅದಕ್ಕೂ ಮುಂಚೆ ಏನಾಗಿತ್ತು ಅಂದರೆ, ನೀನು ಕಂಫರ್ಟೇಬಲ್ ಆಗಿದೆಯಾ, ನಿನ್ನ ಒಪಿನಿಯನ್ಸ್ ಹೇಳೋ ಟೈಮಿಗೆ ಮಾತ್ರ ಹೇಳು, ಬೇರೆ ಟೈಮಲ್ಲಿ ನೀನು ಯಾರ ಜೊತೆ ಮಾತಾಡ್ತೀಯ ಅವ್ರ ಜೊತೆ ಮಾತಾಡು. ಆ ಥರ ಝೋನಲ್ಲಿ ಇದ್ವಿ ನಾವು. ಸೊ ಕ್ರಶ್ ಆಯಿತು, ಇಮ್ಮಿಡಿಯೇಟ್ ಲವ್ ಆಯಿತು, ಅದೆಲ್ಲ ಆಗಲ್ಲ ಮ್ಯಾಮ್, ಇಟ್ಸ್ ನಾಟ್ ಪಾಸಿಬಲ್.